Hi guys, welcome back to my channel Nikitha Priya Super Tips. ಎಲ್ಲರೂ ಹೇಗಿದ್ದೀರಾ? ಗೈಸ್ ಇವತ್ತಿನ ವಿಡಿಯೋ ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ಸ್ ಇದೆಲ್ಲ ಹೋಗಿ ನಮ್ಮ ಸ್ಕಿನ್ ಒಂದು ಶೇಡ್ ಇಂಪ್ರೂವ್ ಆಗೋದಕ್ಕೆ ಅಂದರೆ ನಮ್ಮ ಸ್ಕಿನ್ ಕಲರ್ ಸ್ವಲ್ಪ ಒಂದು ಶೇಡ್ ಲೈಟ್ ಆಗೋದಕ್ಕೆ ಇವತ್ತು ಒಂದು ಫೇಸ್ ಕ್ರೀಮ್ನ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಇದು ನೈಟ್ ಕ್ರೀಮ್. ಇದಕ್ಕೂ ಮುಂಚೆ ನಾನು ಫೇರ್ನೆಸ್ ನೈಟ್ ಕ್ರೀಮ್ ಅಂತ ಒಂದು ವಿಡಿಯೋ ಶೇರ್ ಮಾಡಿದ್ದೆ ಸ್ಯಾಫ್ರಂದು. ಅದು ಆ ವಿಡಿಯೋದಲ್ಲಿ ನಾನು ತುಂಬ ಕಮೆಂಟ್ಸ್ ಬಂದಿತ್ತು, ಪಿಗ್ಮೆಂಟೇಷನ್ ಹೋಗ್ಲಾಡಿಸ್ಬೋದಾ ಅಥವಾ ಡಾರ್ಕ್ ಸ್ಪಾಟ್ಸ್ ಹೋಗುತ್ತಾ ಅಂತ ಎಲ್ಲ. ಸೊ ಅದನ್ನು ವರ್ಕ್ ಮಾಡುತ್ತೆ. ಆದರೆ ಇವತ್ತು ಸ್ಪೆಸಿಫಿಕಲಿ ಪಿಗ್ಮೆಂಟೇಷನ್ ಹೋಗೋದಕ್ಕೆ, ಡಾರ್ಕ್ ಸ್ಪಾಟ್ಸ್ ಹೋಗೋದಕ್ಕೆ, ಆಮೇಲೆ ನಮ್ಮ ಸ್ಕಿನ್ 1 or 2 ಶೇಡ್ ಇಂಪ್ರೂವ್ ಆಗೋದಕ್ಕೆ, ಸ್ಕಿನ್ ಟೆಕ್ಸ್ಚರ್ ಇಂಪ್ರೂವ್ ಆಗೋದಕ್ಕೆ ಒಂದು ಕ್ರೀಮ್ನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಇದು ಹೋಮ್ ರೆಮಿಡಿ, ಮನೆಯಲ್ಲೇ ಮಾಡುವಂತಹ ಕ್ರೀಮ್. ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ನೀವು ಇದನ್ನು ರೆಗ್ಯುಲರಾಗಿ ಫಾಲೋ ಮಾಡ್ತಾ ಬಂದರೆ ನಿಮ್ಮ ಪಿಗ್ಮೆಂಟೇಷನಲ್ಲಿ ನೀವು ಡಿಫ್ರೆನ್ಸ್ನ ಕಾಣ್ಬೋದು. ಪಿಗ್ಮೆಂಟೇಷನ್ ಹಲವಾರು ರೀತಿಯಿಂದ ಬರ್ಬೋದು. ಒಂದು ಜಾಸ್ತಿ ಸನ್ ರೇಸಿಗೆ ನಮ್ಮ ಸ್ಕಿನ್ ಎಕ್ಸ್ಪೋಸ್ ಆದಾಗ ಅದರಿಂದ ಆಗುತ್ತೆ. ಆಮೇಲೆ ಹೆರಿಡಿಟಿ ಕೂಡ ಹೌದು, ನಿಮ್ಮ ಮಮ್ಮಿ ಡ್ಯಾಡಿ ಇವರಿಂದ ನಮಗೆ ಬಂದಿರ್ಬೋದು. ಆಮೇಲೆ ಕೆಲವು ಕ್ರೀಮ್ಸಿಂದ ರಿಯಾಕ್ಷನ್ ಆಗಿ ಅದರಿಂದ ಕೂಡ ಪಿಗ್ಮೆಂಟೇಷನ್ ಬಂದಿರುತ್ತೆ. ಆಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಕೂಡ ಪಿಗ್ಮೆಂಟೇಷನ್ ಬರುತ್ತೆ. ಕೆಲವು ಸಲ ಪ್ರೆಗ್ನೆನ್ಸಿ ಇದ್ದಾಗ ಅಥವಾ ಡೆಲಿವರಿ ಆದಾಗಲೂ ಕೂಡ ಸ್ವಲ್ಪ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತಲ್ಲ, ಆವಾಗಲೂ ಕೂಡ ಪಿಗ್ಮೆಂಟೇಷನ್ ಬರೋ ಚಾನ್ಸಸ್ ಇದೆ. ಸೊ ಹೇಗೆ ಬಂದಿರಲಿ, ಯಾವುದೇ ಟೈಪಿನ ಪಿಗ್ಮೆಂಟೇಷನ್ ಇರಲಿ, ನೀವು ನಿಮ್ಮ ಅಫೆಕ್ಟೆಡ್ ಏರಿಯಾ ಅಥವಾ ಫುಲ್ ಫೇಸ್ಗೆ ಈ ಕ್ರೀಮ್ನ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಶೇಡ್ ಇಂಪ್ರೂವ್ ಆಗುತ್ತೆ, ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ, ಡಾರ್ಕ್ ಸ್ಪಾಟ್ಸ್ ಕೂಡ ಕಡಿಮೆ ಆಗುತ್ತೆ. ಇವಾಗ ಜಾಸ್ತಿ ಮಾತಾಡೋದು ಬೇಡ, ಈ ಕ್ರೀಮ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಬರೋಣ. ಈ ಕ್ರೀಮ್ ಪ್ರಿಪೇರ್ ಮಾಡೋಕ್ಕೆ ನಮಗೆ ಮೇನ್ ಬೇಕಾಗಿರೋದು ಜಿಂಜರ್ ಅಂದರೆ ಹಸಿ ಶುಂಠಿ. ಇದೇ ಮೇನ್ ಇಂಗ್ರೀಡಿಯೆಂಟ್. ಇದನ್ನು ಸ್ಕಿಪ್ ಮಾಡೋ ಹಾಗಿಲ್ಲ, ಅಥವಾ ಇದಕ್ಕೆ ಯಾವುದಾದ್ರೂ ಆಲ್ಟರ್ನೇಟ್ ಅಥವಾ ಸಬ್ಸ್ಟಿಟ್ಯೂಟ್ ಆ ಥರ ಏನೂ ಇಲ್ಲ. ಇದ್ರ ಔಟರ್ ಲೇಯರ್ ಇರುತ್ತಲ್ಲ, ಇದ್ರ ಸಿಪ್ಪೆ, ಅದನ್ನು ನಾವು ನೀಟಾಗಿ ಸ್ಕ್ರೇಪ್ ಔಟ್ ಮಾಡ್ಕೊಳ್ಳೋಣ. ಸ್ಪೂನ್ ಹೆಲ್ಪಿಂದ ಬೇಕಾದರೂ ತೆಗಿಬೋದು, ಅಥವಾ ನೈಫ್ ಹೆಲ್ಪಿಂದ ಬೇಕಾದರೂ ತೆಗಿಬೋದು, ಅಥವಾ ಈ ಥರ ಆದರೂ ನೀವು ಮಾಡ್ಕೋಬೋದು. ಇದೆಲ್ಲ ಆದಮೇಲೆ ನಾವು ಇದನ್ನು ತುರಿದ್ಕೊಳ್ಳೋಣ. ನಮಗಿಲ್ಲಿ ಬೇಕಾಗಿರೋದು ಜಿಂಜರ್ ಜ್ಯೂಸ್. ಅದಕ್ಕೋಸ್ಕರ ನೀವು ತುರಿದ್ಕೊಂಡಾದ್ರೂ ಜ್ಯೂಸ್ ತಗೊಳ್ಳಿ, ಅಥವಾ ಗ್ರೈಂಡ್ ಮಾಡ್ಕೊಂಡಾದ್ರೂ ಜ್ಯೂಸ್ ತಗೋಬೋದು, ಇಲ್ಲಾಂದರೆ ಜಜ್ಬಿಟ್ಟಾದ್ರೂ ಜ್ಯೂಸ್ ತಗೋಬೋದು. ಆದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡೋರಾಗಿದ್ದರೆ ಗ್ರೈಂಡ್ ಮಾಡೋಕ್ಕಾಗಲ್ಲ, ಮಿಕ್ಸರ್ ಜಾರಿ ಸಿಗೋದಿಲ್ಲ. ಅದಕ್ಕೋಸ್ಕರ ತುರಿದ್ಕೊಂಡ್ಬಿಟ್ಟು ನೀವು ಜ್ಯೂಸ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು. ನೋಡಿ, ನಾನು ಈ ರೀತಿ ತುರಿದ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ಕ್ವೀಸ್ ಮಾಡಿ ಇದು ಜ್ಯೂಸ್ನ ನಾನು ಎಕ್ಸ್ಟ್ರಾಕ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಷ್ಟು ಜ್ಯೂಸ್ ಸಿಕ್ಕಿದೆ ನಮಗೆ. ಇದು ಜಿಂಜರ್ ಜ್ಯೂಸ್. ಇವಾಗ ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಬಾದಾಮ್ ರೋಗನ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಪ್ಯೂರ್ ಬಾದಾಮ್ ಆಯಿಲ್ ಬೇಕು. ಇದನ್ನು ನಾನು 1/4 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಆ್ಯಲೋವೆರಾ ಜೆಲ್ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಪತಂಜಲಿ ಯೂಸ್ ಮಾಡಿದ್ದೀನಿ, ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. 2 ಸ್ಪೂನ್ ಆ್ಯಲೋವೆರಾ ಜೆಲ್, ಬೇಕಿದ್ರೆ ನೀವು ಇದನ್ನು 3 ಸ್ಪೂನ್ ಕೂಡ ಹಾಕ್ಕೋಬೋದು. ನೆಕ್ಸ್ಟ್ ಅರ್ಧ ಸ್ಪೂನಷ್ಟು ನಾನು ಹನಿ ಹಾಕೋತಾ ಇದ್ದೀನಿ, ಅಂದರೆ ಜೇನುತುಪ್ಪ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಇದೆಲ್ಲ ಒಂದು ಕ್ರೀಮ್ ಕನ್ಸಿಸ್ಟೆನ್ಸಿಯಲ್ಲಿ ಆಗಬೇಕು. ಆಮೇಲೆ ನಾವು ಇದ್ರಲ್ಲಿ ಆಯಿಲ್ ಹಾಕಿದ್ದೀವಿ, ಸೊ ಒಂದಕ್ಕೊಂದು ಎಲ್ಲ ಇಂಗ್ರೀಡಿಯೆಂಟ್ಸ್ ಹೊಂದ್ಕೋಬೇಕು. ಅಲ್ಲಿವರೆಗೂ ಈ ಥರ ಬ್ಲೆಂಡ್ ಮಾಡ್ತಾನೆ ಇರಿ. ಈ ಥರ ಚೆನ್ನಾಗಿ ಬ್ಲೆಂಡ್ ಮಾಡ್ತಾನೆ ಇರಬೇಕು. ಇದರಲ್ಲಿ ನಾವು ಜಿಂಜರ್ ಹಾಕಿದ್ದೀವಿ. ನಾನು ಮೇನ್ ಇಂಗ್ರೀಡಿಯೆಂಟ್ ಜಿಂಜರ್ ಅಂತ ಹೇಳಿದ್ದೆ. ಏನಕ್ಕೆ ಅಂದರೆ ಜಿಂಜರ್ ನಮ್ಮ ಸ್ಕಿನ್ನಲ್ಲಿರೋ ಮೆಲಾನಿನ್ ಪ್ರೊಡಕ್ಷನ್ನ ಬ್ಯಾಲೆನ್ಸ್ ಮಾಡುತ್ತೆ, ಸ್ಕಿನ್ಗೆ ಈವನ್ ಸ್ಕಿನ್ ಟೋನ್ ಕೊಡುತ್ತೆ. ಆಮೇಲೆ ಇದರಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಕೂಡ ಇದೆ. ಆಮೇಲೆ ಸ್ಕಿನ್ ಲೈಟ್ ಮಾಡುತ್ತೆ, ಸ್ಕಿನ್ ಹೆಲ್ದಿ ಕೂಡ ಮಾಡುತ್ತೆ. ಜೊತೆಗೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇದೆ. ಆಮೇಲೆ ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಲ್ ಪ್ರಾಪರ್ಟಿ ಇದೆ. ಆಮೇಲೆ ಜೇನುತುಪ್ಪದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ, ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ. ಸೊ ಇದು ಸ್ಕಿನ್ ಕಾಂಪ್ಲೆಕ್ಷನ್ ಇಂಪ್ರೂವ್ ಮಾಡುತ್ತೆ, ಪಿಗ್ಮೆಂಟೇಷನ್ ಹೋಗ್ಲಾಡಿಸುತ್ತೆ, ಸ್ಕಿನ್ಗೆ ಹೈಡ್ರೇಟ್ ಪ್ರೊವೈಡ್ ಮಾಡುತ್ತೆ. ಆಮೇಲೆ ಬಾದಾಮ್ ಕೂಡ ಅಷ್ಟೇ, ನಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಇಂಪ್ರೂವ್ ಮಾಡುತ್ತೆ, ಸ್ಕಿನ್ನಲ್ಲಿರೋ ಮಾರ್ಕ್ಸ್, ಪಿಂಪಲ್ ಮಾರ್ಕ್ಸ್ ಅಥವಾ ಡಾರ್ಕ್ ಸ್ಪಾಟ್ಸ್, ಪಿಗ್ಮೆಂಟೇಷನ್ ಎಲ್ಲ ಹೋಗ್ಲಾಡಿಸುತ್ತೆ. ಆಮೇಲೆ ಆ್ಯಲೋವೆರಾ ಜೆಲ್ ಕೂಡ ಅಷ್ಟೇ, ಸ್ಕಿನ್ಗೆ ಹೈಡ್ರೇಷನ್ ಪ್ರೊವೈಡ್ ಮಾಡುತ್ತೆ, ಸ್ಕಿನ್ಗೆ ಗ್ಲೋ ಕೊಡುತ್ತೆ. ಇಲ್ಲಿ ನೋಡಿ, ನಾನು ಕೈ ಮೇಲೆ ಅಪ್ಲೈ ಮಾಡಿದ್ದೀನಿ, ಯಾವ ರೀತಿ ಗ್ಲೋ ಬಂದಿದೆ ಅಂತ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಕ್ರೀಮ್. ನಾನೀಗ ಫೇಸ್ ಮೇಲೂ ಕೂಡ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೈಟ್ ಮಲ್ಗೋಕ್ಕೂ ಮುಂಚೆ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಆಮೇಲೆ ಫೇಸ್ನ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಪ್ಯಾಡ್ ಡ್ರೈ ಮಾಡಿಕೊಂಡು ಈ ಕ್ರೀಮ್ನ ಅಪ್ಲೈ ಮಾಡಿಕೊಂಡು ಜಸ್ಟ್ ಒಂದು 3 to 4 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ವರೆಗೂ ಮಸಾಜ್ ಮಾಡಿ ಓವರ್ನೈಟ್ ಇದನ್ನು ಬಿಟ್ಬಿಡಿ. ತುಂಬ ಎಫೆಕ್ಟಿವ್ ಆಗಿರೋಂಥ ಕ್ರೀಮ್ ಇದು.
ಸೊ ಗಾಯ್ಸ್, ಈ ಕ್ರೀಮ್ನ ಫ್ರಿಜ್ನಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು, 15 ಡೇಸ್ವರೆಗೂ ಬರುತ್ತೆ. ಇದನ್ನು ನೀವು ಮನೇಲೇ ಇರೋರಾಗಿದ್ದರೆ ಬೆಳಗ್ಗೆ ಆಮೇಲೆ ನೈಟ್ ಮಲಗೋಕ್ಕೂ ಮುಂಚೆ ಯೂಸ್ ಮಾಡ್ಬೋದು. ನೀವು ಅಕಸ್ಮಾತ್ ವರ್ಕಿಂಗ್ ವಿಮೆನ್ ಇದ್ದರೆ ಅಥವಾ ನೀವು ಮೆನ್ನೇ ಆಗಿರಲಿ ನೀವು ಹೊರಗಡೆ ಹೋಗೋರು ಆಗಿದ್ದರೆ ಜಸ್ಟ್ ನೈಟ್ ನೀವು ಮಲಗೋಕ್ಕೂ ಮುಂಚೆ ಅಪ್ಲೈ ಮಾಡಿಕೊಂಡು ಮಲ್ಕೊಳ್ಳಿ. 2 to 3 ಮಂತ್ಸ್ ಒಳಗಡೆ ನಿಮ್ಮ ಪಿಗ್ಮೆಂಟೇಷನ್ ಕಡಿಮೆ ಆಗ್ತಾ ಬರೋದನ್ನು ನೀವು ನೋಟಿಸ್ ಮಾಡ್ತೀರಾ. ಓಕೆ ಗಾಯ್ಸ್, ಇವತ್ತಿಗಿಷ್ಟೇ. ಮತ್ತೆ ನೆಕ್ಸ್ಟ್ ಡೇಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಎಲ್ರೂ ದೇವರು ಚೆನ್ನಾಗಿಟ್ಟಿರಲಿ. ಬಾಯ್.